जीवन है। ನಿರ್ಮಲಾ ತುಂಗಭದ್ರಾ ಪಾದಯಾತ್ರೆ ಪ್ರಯುಕ್ತ ನಗರದ HRS ಕಾಲೋನಿಯಲ್ಲಿ ಹುಮಾ ಶಾಲೆ ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಶಾಲೆಯಲ್ಲಿ ಹೊಸ ವರ್ಷದ ಅಂಗವಾಗಿ ಮಕ್ಕಳಿಗೆ ತುಂಗಭದ್ರಾ ನದಿಯ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತಾ ಶಿಕ್ಷಕರು ಮತ್ತು ಮಕ್ಕಳು ನದಿಯ ಸ್ವಚ್ಛತೆ ಬಗ್ಗೆ ಹಾಗೂ ನದಿಯ ಮಾಲಿನ್ಯದ ಬಗ್ಗೆ ವಿಸ್ತಾರವಾಗಿ ತಿಳಿಸುತ್ತಾ ನದಿಯನ್ನು ಸುಂದರ ಹಾಗೂ ಸ್ವಚ್ಛವಾಗಿಡಲು ಸಂಕಲ್ಪ ಮಾಡಲಾಯಿತು ಮತ್ತು ಪ್ರಮಾಣ ವಚನವನ್ನು ತೆಗೆದುಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ, ಶಾಹೀನ್ ಕೌಸರ್, ಜುನೈದ್ ಅಖ್ತರ್ ಹಾಗೂ ಶಿಕ್ಷಕ ವೃಂದದವರು, ಶಾಲಾ ಸಿಬ್ಬಂದಿ ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಜನವರಿ 1, 2025ರಂದು ನಾವೆಲ್ಲರೂ ಹುಮಾ ಶಾಲೆಯ ಶಿಕ್ಷಕರು ಮಕ್ಕಳು ಈ ಒಂದು ಸಂಕಲ್ಪ ಮಾಡುವುದೇನೆಂದರೆ ನಾವು ನಿರ್ಮಲಾ ತುಂಗಭದ್ರಾ ಅಭಿಯಾನದಲ್ಲಿ ಭಾಗಿಯಾಗಿ ನಮ್ಮ ತುಂಗಭದ್ರಾ ನದಿಯನ್ನು ನಮ್ಮಿಂದ ಆದಷ್ಟು ಮಟ್ಟಿಗೆ ಸ್ವಚ್ಛವಾಗಿರಿಸಲು ಪ್ರಯತ್ನ ಪಡುತ್ತೇವೆ. ಶುದ್ಧವಾದ ನೀರನ್ನು ಕುಡಿಯಲು ಬಳಸಲು ಸಿಗುತ್ತೆಂದು ತುಂಗಭದ್ರಾ ನದಿಯ ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ಹಾಗೂ ಕಾರ್ಯದಲ್ಲಿ ನಮ್ಮಿಂದ ಆದಷ್ಟು ಮಟ್ಟಿಗೆ ಸ್ವಚ್ಛತಾ ಕಾರ್ಯದಲ್ಲಿ ಪಾಲನ್ನುಗೊಳ್ಳುತ್ತಾ ನದಿಯ ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಾ ಹಾಗೂ ನಾವು ಸಹಿತ ನಮ್ಮ ಊರಲ್ಲಿ ಇರ್ತಕ್ಕಂತಹ ಹಳ್ಳ ಹಾಗೂ ತುಂಗಭದ್ರಾ ನದಿಯ ಸ್ವಚ್ಛತೆಯನ್ನು ಕಾಪಾಡುತ್ತೇವೆ. ಯಾವುದೇ ರೀತಿಯ ಕಸ ಅಥವಾ ಮಲಿನವನ್ನು ನದಿಯಲ್ಲಿ ಬಿಡದಂತೆ ನೋಡಿಕೊಳ್ಳುತ್ತೇವೆ ಹಾಗೂ ನಮ್ಮ ಮಿತ್ರರಿಗೆ, ಬಂಧು ಬಳಗದವರಿಗೆ ತುಂಗಭದ್ರಾ ಸ್ವಚ್ಛತಾ ಅಭಿಯಾನದ ಬಗ್ಗೆ ತಿಳಿಸುತ್ತಾ ತುಂಗಭದ್ರಾ ನದಿಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳುತ್ತೇವೆ ಎಂದು ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡುತ್ತೇವೆ. ಜೈ ಹಿಂದ್.